ಹಲೋ ವೀಕ್ಷಕರೇ, ನಮಸ್ಕಾರ. ಲಲಿತಾ ಮತ್ತು ಅಪರ್ಣ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ಅಕ್ಕಿ ರೊಟ್ಟಿ, ಹೀರೆಕಾಯಿ ಪಲ್ಯ, ಬೀನ್ಸ್ ಪಲ್ಯ ಮತ್ತು ಹೀರೆಕಾಯಿ ಸಿಪ್ಪೆದೆ ಚಟ್ನಿ. ಯಾರೆಲ್ಲ ರೊಟ್ಟಿ ಪ್ರಿಯರಿದ್ದೀರೋ ರೊಟ್ಟಿ ಪ್ರಿಯರಿಗೆ ಸಂತೋಷ ಆಗೋ ಹಾಗೆ ಮೃದುವಾದ ಅಕ್ಕಿ ರೊಟ್ಟಿ ಜೊತೆಗೆ 2 ಥರ ಪಲ್ಯ, ಚಟ್ನಿ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಎಲ್ಲರೂ. ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಕೊಟ್ರೆ ಅಂತ ಹೇಳ್ತೀವಲ್ಲ, ಕೊಟ್ರೆ ಮಾಡ್ಕೊತಾ ಇದ್ದೀನಿ ಅಥವಾ ಮುದ್ದೆ ಮಾಡ್ಕೊತಾ ಇದ್ದೀನಿ. ಆ ಮುದ್ದೆ ಮಾಡ್ಕೊಳ್ಳೋದಕ್ಕೆ ನೆನ್ನೆ ರಾತ್ರಿದು ಸ್ವಲ್ಪ ಅನ್ನ ಮಿಕ್ಕಿತ್ತು. ಆ ಮಿಕ್ಕಿದನ್ನ ಎಸೆಯೋದಿಲ್ಲ ನಾವು, ಅದನ್ನು ಅನ್ನನ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ನಾನು ಪಾತ್ರೆಗೆ ಹಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನನಗೆ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಕುದಿಬೇಕು. ಇದು ಕುದ್ದವಾಗ ಇದಕ್ಕೆ ಒಣ ಅಕ್ಕಿ ಹಿಟ್ಟು, ಜರಡಿಯಾಡಿ ಇಟ್ಕೊಂಡಿರೋ ಒಣ ಅಕ್ಕಿ ಹಿಟ್ಟನ್ನು ಹಾಕಿ ಮುದ್ದೆ ಮಾಡ್ಕೊತೀನಿ. ಇದಕ್ಕೆ ಕೆಲವೊಬ್ಬರು ಕೊಟ್ರೆ ಅಂತಾರೆ, ಕೆಲವೊಬ್ಬರು ಮುದ್ದೆ ಅಂತಾರೆ. ಈ ಥರ ಪ್ರಿಪೇರ್ ಮಾಡಿಕೊಂಡು ಮುದ್ದೆ ಮಾಡಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಕುದೀತಾ ಇದೆ, ಕೊಟ್ರೆ ಕುದೀತಾ ಇದೆ. ಈ ಕುದೀತಾ ಇರೋ ಕೊಟ್ರೆಗೆ ಫ್ಲೇಮ್ ಸಿಮ್ ಮಾಡಿಕೊಂಡು ಒಣ ಹಿಟ್ಟನ್ನು ಹಾಕ್ತೀನಿ. ಒಣ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದೇನು ಗಂಟು ಏನೂ ಆಗೋದಿಲ್ಲ. ಇದನ್ನು ಚಮಚದ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೊಂಚೂರು ಹಿಟ್ಟು ಹಿಡಿಸುತ್ತೆ ಇದಕ್ಕೆ. ಈ ಮುದ್ದೆನ ಹಾಗೆ ಮಾಡ್ಕೋಬೇಕು ಹೀಗೆ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಒಟ್ಟು ಒಂದು ಸ್ವಲ್ಪ ಬೆಂದಂಗಾದರೆ ಸಾಕಿದು. ಗಂಟುಗಳ ಏನೂ ಆಗೋದಿಲ್ಲ. ಆದ್ರೂ ನಾವು ಹಿಟ್ಟನ್ನು ನಾದ್ಕೋತೀವಲ್ಲ, ಆವಾಗ ಎಲ್ಲ ಒಡ್ಕೋಬಹುದು. ಈ ಥರ ಮುದ್ದೆ ಮಾಡಿಕೊಂಡು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಪದರವಾಗಿ ಬರುತ್ತೆ, ತುಂಬ ಮೃದುವಾಗಿ ಬರುತ್ತೆ. ಎಂಥ ಮುದುಕರಾದರೂ ತಿನ್ಬೋದು. ಈಗ ಆಗಲೇ ಮುದ್ದೆ ಮಾಡ್ಕೊಂಡಿದ್ನಲ್ಲ, ಅದು ಬಿಸಿ ಬಿಸಿ ಇರಬೇಕಾದ್ರೇ ಒಣ ಹಿಟ್ಟಿಗೆ ಹಾಕ್ಕೊಂಡು ಈ ಥರ ಒಂದು ಅಗಲವಾಗಿರೋ ಹರವಾಣದಲ್ಲಿ ಹಾಕ್ಕೊಂಡು ಅದನ್ನು ನಾದ್ಕೋತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನೂ ಹಿಟ್ಟು ಬಿಸಿನೇ ಇದೆ. ಈ ಥರ ಹಿಟ್ಟನ್ನು ಅಡ್ಡಡ್ಡ ಉದ್ದುದ್ದ ಈ ಥರ ನಾದಾದ್ಮೇಲೆ ಮತ್ತೆ ಅದನ್ನೇ ತಿರುಗಿಸ್ಕೊಂಡು ತಿರ್ಗಾ ಈ ಥರ ನಾದ್ಕೋತಾ ಹೋಗಬೇಕು. ಈ ಥರ ಚೆನ್ನಾಗಿ ನಾದಾದಮೇಲೆ ನಾನು ಯಾವ ಸೈಜಿಗೆ ರೊಟ್ಟಿ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇಷ್ಟಪ್ಪ ಆದರೆ ಸಾಕು ರೊಟ್ಟಿಗೆ. ಈಗ ಇದನ್ನು ಕಟ್ಟಿಸ್ಕೋತಾ ಇದ್ದೀನಿ. ಈ ಥರ ಎಡ್ಜಸ್ ಏನಾದರೂ ಬಿರುಕ್ಬಿಟ್ಟಿತು ಅಂತ ಅನಿಸಿದ್ರೆ ನಿಮಗೆ ಇದನ್ನು ಈ ರೀತಿ ಕೈಯಲ್ಲೇ ಸರಿ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಒಣ ಹಿಟ್ಟನ್ನು ಮೇಲೆ ಕೆಳಗೆ ಹಾಕ್ಕೊಂಡು ಈ ಥರ ದುಂಡಿಗೆ ಕಟ್ಟಿಸ್ಕೊತಾ ಇದ್ದೀನಿ.
ಈಗ ಕಾದಿರೋ ಹಂಚ ಮೇಲೆ ರೊಟ್ಟಿ ಹಾಕಿದ್ದೀನಿ. ನಾವು ನೀರು ರೊಟ್ಟಿ ಅಂತಲೂ ಹೇಳ್ತಾರೆ ಇದಕ್ಕೆ ಕೆಲವೊಬ್ಬರು, ಯಾಕಂದರೆ ಅದಕ್ಕೆ ನೀರು ಹಚ್ಚುತ್ತೀವಿ ಮೇಲಿಂದ. ಹಚ್ಚದೇ ರೊಟ್ಟಿ ಸುಡೋರು ಇದ್ದಾರೆ, ಆದರೆ ಇದಕ್ಕೆ ನೀರು ಹಚ್ಚಬೇಕು ಮೇಲ್ಗಡೆ ಸ್ವಲ್ಪ ಲೈಟಾಗಿ. ಅಂದರೆ ತುಂಬ ತೇವ ಆಗೋ ಅಷ್ಟಲ್ಲ, ಎಷ್ಟು ಒದ್ದೆ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚಿದ್ರೆ ಸಾಕು. ಅಟ್ ಎ ಟೈಮ್ ಸೈಡ್ ಬೈ ಸೈಡ್ 2 ರೊಟ್ಟಿ ಆಗಲಿ ಅಂತಂದ್ಬಿಟ್ಟು 2 ಹಂಚು ಇಟ್ಕೊಂಡು ಎರಡೂ ಕಡೆ ಮಾಡ್ಕೋತಾ ಇದ್ದೀವಿ. ಇದರಿಂದ ಕೆಲಸ ಸುಲಭ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ಈ ನೀರು ಹಚ್ಚಿ ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಒಣಗುತ್ತಲ್ಲ, ಆಗ ಅದನ್ನು ಮಗಚಬೇಕು. ಈಗ ನೋಡಿ ಬಿಸಿ ಬಿಸಿ ರೊಟ್ಟಿ ಚೆನ್ನಾಗಿ ಬೆಂದಿದೆ ಮತ್ತು ಪದರವಾಗೂ ಬರುತ್ತೆ. ಇದು ಕೂಡ ಅಷ್ಟೆ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ಪದರವಾಗಿ ಬಂದಿರುತ್ತೆ ಅಂತ. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ತಿನ್ನೋದಕ್ಕಿಷ್ಟ, ಮಾಡೋದಕ್ಕೆ ಕಷ್ಟ ಅಂತ ಅನಿಸುತ್ತೋ ಈ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಏನೂ ಕಷ್ಟ ಇಲ್ಲ. ನಾವು ಪ್ರಾರಂಭದಲ್ಲಿ ತೋರಿಸಿದ್ದು ಮುದ್ದೆ ಮಾತ್ರ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ, ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಇರೋದ್ರಲ್ಲಿ ಸ್ವಲ್ಪ ಹದವಾಗಿ ಕಲಿಸ್ಕೊಂಡು ನಾದ್ಕೊಂಡು ಮಾಡಿದ್ರೆ ರೊಟ್ಟಿ ಮಾಡೋದು ತುಂಬಾ ಸುಲಭ. ತಿನ್ನೋದಕ್ಕೂ ನಿಮಗೆ ಅಷ್ಟೇ ಖುಷಿ ಕೊಡುತ್ತೆ. ಹೀರೆಕಾಯಿ ಸಿಪ್ಪೆ ಚಟ್ನಿಗೆ ಬೇಕಾಗಿರೋ ಸಾಮಾನಲ್ಲಿ ಹಸಿಮೆಣಸಿನ್ಕಾಯಿ ಉಪಯೋಗಿಸ್ತೀವಿ. ಈ ಹಸಿಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಅದು ಸಿಡಿದೇ ಇರೋ ಹಾಗೆ ಸ್ವಲ್ಪ ಒತ್ತಿ ಹಸಿಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಂತರ ಹೀರೆಕಾಯಿ ಸಿಪ್ಪೆಗಳನ್ನ ತವಾದ ಮೇಲೆ ಹಾಕಿ ಇದು ಕೂಡ ಅಷ್ಟೇ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅದರ ಹಸಿಯ ವಾಸನೆ ಹೋಗೋ ಹಾಗೆ. ತುಂಬ ಎಳೆಯದಾದಂತಹ ಹೀರೆಕಾಯಿ ಸಿಕ್ಕಿತ್ತು. ಈ ಚಟ್ನಿ ಸುಮಾರು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೀರೆಕಾಯಿ ಸಿಪ್ಪೆ ಚಟ್ನಿ ತೋರಿಸ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆಗೆ ಅಂತ ಮಾಡ್ತಾ ಇರೋದು. ಇವತ್ತಿನ ರೊಟ್ಟಿ ಕಾಂಬಿನೇಷನಿಗೆ ರೊಟ್ಟಿ ಜೊತೆಗೆ ಚಟ್ನಿ ಅಂತ ಮಾಡ್ತಾ ಇರೋದು. ಸಿಪ್ಪೆ ನಾವು ಹೆರೆದ್ಬಿಟ್ಟು ವೇಸ್ಟ್ ಮಾಡಿಬಿಡ್ತೀವಲ್ಲ, ಅದನ್ನು ಈ ಸಿಪ್ಪೆನಲ್ಲಿ ತುಂಬ ಪೋಷಕಾಂಶಗಳು ಇರುತ್ತೆ. ಆಮೇಲೆ ರುಚಿನೂ ಚೆನ್ನಾಗಾಗುತ್ತೆ ಇದರಲ್ಲಿ. ಹಾಗಾಗಿ ಇದರದ್ದು ಚಟ್ನಿ ಮಾಡ್ತೀವಿ. ಆ್ಯಸ್ ಯೂಶ್ವಲ್ ಎಲ್ಲ ಚಟ್ನಿ ಮಾಡೋ ಥರನೇ ಇದನ್ನು, ಆದರೆ ತುಂಬ ಚೆನ್ನಾಗಾಗತ್ತೆ. ಮತ್ತು ಇದರಲ್ಲೇ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಈ ಚಟ್ನಿಗೇ ಸ್ವಲ್ಪ ಮಜ್ಜಿಗೆ ಹಾಕಿ ಕಲಿಸ್ಕೊಂಡ್ರೆ ಅದೇ ತಂಬುಳಿ ಥರನೂ ಆಗುತ್ತೆ. ಅದನ್ನು ಅನ್ನದ ಜೊತೆಗೆ ತಿನ್ಬೋದು. ಈಗ ನಾವು ಮಾಡ್ತಾ ಇರೋದು ಚಟ್ನಿ. ಈಗ ಮಿಕ್ಸಿ ಜಾರ್ನಲ್ಲಿ ಹುರಿದುಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು. ಈಗ ಅದರ ನೆಕ್ಸ್ಟ್ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಆದಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ಎಷ್ಟು ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಹಾಕ್ಕೋತಾ ಇದ್ದೀನಿ. ಇದು ಹೀರೆಕಾಯಿ ಚಟ್ನಿ ಆಗಿರೋದ್ರಿಂದ ತೆಂಗಿನಕಾಯಿ ಜಾಸ್ತಿ ಹಾಕ್ಕೋಬಾರ್ದು, ಇಲ್ಲ ಮಾಮೂಲಿ ಚಟ್ನಿ ಥರ ಆಗಿಬಿಡುತ್ತೆ. ಹೀರೆಕಾಯಿ ರುಚಿನೇ ಮೇಯ್ನಾಗಿ ಬರಬೇಕು ಅಂದರೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹೀರೆಕಾಯಿ ಸಿಪ್ಪೆ. ಕೊನೆಯಲ್ಲಿ ಹೀರೆಕಾಯಿ ಸಿಪ್ಪೆನೂ ಅದೇ ಜಾರ್ಗೆ ಹಾಕ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸರಲ್ಲಿ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರು ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಗಟ್ಟಿಯಾಗೇ ರುಬ್ಕೊಂಡ್ರೆ ಒಳ್ಳೆಯದು.
ಈಗ ರುಬ್ಬಿರೋ ಚಟ್ನಿ ಮಿಶ್ರಣನ ನಾನು ಒಂದು ಬೌಲ್ಗೆ ತೆಕ್ಕೊಂಡಿದ್ದೀನಿ. ಈಗ ಇದೇ ಚಟ್ನಿ ಮಿಶ್ರಣಕ್ಕೆ ಇದರಲ್ಲೇ ಇನ್ನೊಂದು ಥರ ಡಿಶ್ ಪ್ರಿಪೇರ್ ಮಾಡ್ಬೋದು ಅಂತಂದರೆ, ಯಾರಿಗೆಲ್ಲ ತಂಬುಳಿ ಇಷ್ಟ ಆಗುತ್ತೆ, ತಂಬುಳಿ ತಿನ್ನೋದಕ್ಕೆ ಊಟ ಮಾಡೋದಕ್ಕೆ ಇಷ್ಟ ಆಗುತ್ತೋ ಅವರು ಇದೇ ಚಟ್ನಿ ಮಿಶ್ರಣಕ್ಕೆ ಸ್ವಲ್ಪ ಡೈಲ್ಯೂಟ್ ಆಗೋದಕ್ಕೆ ಮಜ್ಜಿಗೆ, ತೆಳ್ಳಗಿರೋ ಮಜ್ಜಿಗೆ ಅಥವಾ ದಪ್ಪಗಿರೋ ಮಜ್ಜಿಗೆ ಯಾವುದಾದ್ರೂ ಸರಿ, ನಿಮಗೆ ಯಾವ್ದು ಬೇಕದು ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಂಬಿಟ್ರೆ ತಂಬುಳಿ ಫಟಾಫಟ್ಟಾಗಿ ರೆಡಿ ಆಗುತ್ತೆ. ನಾವು ಕೂಡ ಅದೇ ಥರ ಮಾಡ್ತೀವಿ. ಒಂದೊಂದು ಸಲ ಚಟ್ನಿಗೋಸ್ಕರ ಮಾಡಿರೋ ಮಿಶ್ರಣನೇ ಸ್ವಲ್ಪ ಉಳಿಸ್ಕೊಂಡು ಅದನ್ನು ತಂಬುಳಿಯಾಗಿ ಬೇಕಾದರೂ ಕನ್ವರ್ಟ್ ಮಾಡ್ಕೊಳ್ತೀವಿ. ಈ ಮಾಡಿರೋ ಮಿಶ್ರಣನ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ. ಇವತ್ತು ಮಾಡಿದ್ದನ್ನು ಇವತ್ತೇ ಖಾಲಿ ಮಾಡಬೇಕು. ಅಥವಾ ಗಟ್ಟಿಯಾಗಿ ನೀರು ಜಾಸ್ತಿ ಸೇರಿಸ್ದೇ ರುಬ್ಬಿದರೆ, ಗಟ್ಟಿಯಾಗಿ ರುಬ್ಕೊಂಡಿದ್ರೆ ಅದನ್ನು ಫ್ರಿಜ್ನಲ್ಲಿ ಬೇಕಾದರೆ ಒಂದು 2 ದಿನದ ಮಟ್ಟಿಗೆ ಸ್ಟೋರ್ ಮಾಡ್ಕೊಳ್ಬಹುದು. ಇದು ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.